ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಪಾಲಿಕೆ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳ ವಿನೂತನ ಪ್ರತಿಭಟನೆ. ಸಸಿ ನೆಡುವ ಮೂಲಕ ಹೋರಾಟಗಾರ ಭೀಮಶೆಟ್ಟಿ ಎಂಪಳ್ಳಿ ಹುಟ್ಟುಹಬ್ಬ ಆಚರಣೆ. ಇದೀಗ ವಾರ್ತೆಗಳ ವಿವರ. ಬೀದಿ ವ್ಯಾಪಾರಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ರಸ್ತೆ ಮೇಲೆ ಗೋಲಿ ಆಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ರು. ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ರಾಜಬೀದಿ ವ್ಯಾಪಾರಿಗಳ ಸಂಘದ ನೇತೃತ್ವದಲ್ಲಿ ಗೋಲಿ ಆಡುವುದರ ಜೊತೆಗೆ ವಿನೂತನವಾಗಿ ಪ್ರತಿಭಟನೆ ನಡೆಸಿದ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಗನ್ನಾಥ್ ಸೂರ್ಯವಂಶಿ, ನಗರದ ಸೂಪರ್ ಮಾರ್ಕೆಟ್, ಕಿರಾಣಾ ಬಜಾರ್, ಸಿಟಿ ಬಸ್ ಸ್ಟ್ಯಾಂಡ್ ರಸ್ತೆ ಸೇರಿದಂತೆ ವಿವಿಧೆಡೆ ವ್ಯಾಪಾರಿಗಳನ್ನು ಅದೇ ಸ್ಥಳದಲ್ಲಿ ವ್ಯಾಪಾರ ಮುಂದುವರಿಸಲು ಅವಕಾಶ ಕಲ್ಪಿಸಿಕೊಡಬೇಕು ಹಾಗೂ ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ವ್ಯಾಪಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಮನವಿಯನ್ನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸಲ್ಲಿಸ್ತಾ ಇದ್ದುದು. ಇವತ್ತಿನ ಉದ್ದೇಶ ಏನೆಂದರೆ, ನಾವು ಪ್ರತಿಭಟನೆ ಮೂಲಕ ಕೊಡೋದು, ಪತ್ರಿಕಾಗೋಷ್ಠಿ ಮಾಡಿ ಕೊಡೋದು, ಕಾನೂನು ಚೌಕಟ್ಟಿನಲ್ಲಿ ಇದ್ದಂಥ ಮೂಲಭೂತ ಸೌಕರ್ಯಗಳು ಈ ಬೀದಿ ವ್ಯಾಪಾರಿಗಳಿಗೆ ಬರ್ತಂಥ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಸ್ಕೀಮ್ ಏನಿದೆ, ಡೇನಲ್ಮ್ನಲ್ಲಿ 14-15ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಅದಕ್ಕೂ ಪಟ್ಟಣ ಮಾರಾಟ ವ್ಯಾಪಾರ ಸಮಿತಿನೂ ಆಗಿದೆ. ಸಮಿತಿ ಸದಸ್ಯ ನಾನು ಇದ್ದಿದ್ದೀನಿ. ಕೆಲವು 15 ಮಂದಿ ಸದಸ್ಯರಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತರು 15-20 ಮೀಟಿಂಗ್ನೂ ಅದು, ನಿರ್ಣಯಗಳನ್ನೂ ಅದು. ನಿರ್ಣಯ ಪ್ರಕಾರ ಏನದ 7 ಜೂನಲ್ ಘೋಷಣೆ ಮಾಡಬೇಕಂತ ಮೊದಲಿನ ಶ್ರೀಕಾಂತ್ ಕಟ್ಟಿಮನಿಯವರು ಇದ್ದಾಗ ಮಹಾನಗರ ಪಾಲಿಕೆಯವರು ಜಿಲ್ಲಾ ಆಡಳಿತಕ್ಕೊಂದು, ಪೊಲೀಸ್ ಕಮಿಷನರ್ಗೊಂದು, ನನಗೊಂದು ಕಾಪಿ ಕಳಿಸಿದರು. 7 ಜೂನಲ್ಗಳದಾವ ರೀ ಸೂರಂಶ ಅಂತ. ಒಂದು ಸೂಪರ್ ಮಾರ್ಕೆಟ, ಒಂದು ಡೆಂಕ, ಒಂದು ರಾಮ ಮಂದಿರ, ಒಂದು ಇದು ತಿಮ್ಮಾಪುರಿ ಹಿಡಿದು ಜೋರ್ಗಿ ಕ್ರಾಸ್ ಹೋಗೋ ರಸ್ತೆ, ಎಲ್ಲ ಕಡೆ 7 ಜೂನಲ್. 7 ಜೂನಲ್ನಲ್ಲಿ ಇಂಪಾರ್ಟೆಂಟ್ ಜೂನಲ್ ಆದಂಥ, ಹಾರ್ಟ್ ಸಿಟಿ ಆದಂಥ ಸೂಪರ್ ಮಾರ್ಕೆಟ್ನಲ್ಲಿ ಹೃದಯ ಭಾಗದಂಥ ಅಲ್ಲಿ ಅವಶ್ಯಕತೆ ಮೊದಲನೇ ಜೂನಲ್ಲ. ಅದಕ್ಕೆ ಇಲ್ಲಿಂದ ಸುನಿಲ್ ಕುಮಾರ್ IAS ಅವರು ಇಲ್ಲೇ ಫಸ್ಟ್ ಜೂನಲ್ ಮಾಡ್ರಂತ. ಅದು ಇಲ್ಲಿಂದ ಮುನಾ ಪಟೇಲ್ ಅವರಿಗೆ, ಇಂಜಿನಿಯರಿಗೆ, ಎಲ್ಲರಿಗೆ ಅಧಿಕಾರಿಗಳು ನಮ್ಮ ಎದುರಿಗೆ ಕಳಿಸಿ ಹೇಳಿದರು. ನಗರಾಭಿವೃದ್ಧಿ ಸಚಿವರು ರೋಷನ್ ಬೇಗ್ ಸಾಹೇಬರು ಬಂದು ಹೋದಾಗ ಅವರು ಹೇಳಿದರು ಕೂಡ ಅವರು ಯಾವುದೂ ಗಮನ ಹರಿಸಿಲ್ಲ, ಯಾವುದೂ ಜೂನಲ್ ಮಾಡಿಲ್ಲ. ಮತ್ತು ಬೀದಿ ವ್ಯಾಪಾರಿಗಳು ಮಹಾನಗರ ಪಾಲಿಕೆಯಲ್ಲಿ ಸಂಪೂರ್ಣ ಬೀದಿ ಪಾಲಾಗ್ಯದಾರ, ವಂಚಿತರಾಗ್ಯದಾರ.
7 ಜೂನಲ್ಲಿ 1 ಜೂನಲ್ಲನ್ನು ಮುಖ್ಯವಾಗಿ ಮಾಡ್ತಾರೆ ಏನೋ. ಸಾರ್ವಜನಿಕರಿಗೆ ಲಕ್ಷಾಂತರ ಜನ ವಿವಿಧ ವಸ್ತುಗಳು ಖರೀದಿಗೆ ಬರ್ತದೆ ಬಜಾರ್ನಲ್ಲಿ. ಚಪ್ಪಲ್ ಬಜಾರ್ ವಿವಿಧ ವಸ್ತುಗಳು ಖರೀದಿಗೆ ಬಂದ ನಂತರ ಅವ್ರು ನೆಮ್ಮದಿಲಿಂದ ಅವ್ರು ಖರೀದಿ ವಸ್ತು ತೊಗೊಂಡು ಅವರು ಹೋಗ್ತಾರೆ. ಅದಕ್ಕೆ ಅದು ಅವಕಾಶ ಮಾಡಿಕೊಟ್ಟಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು. 200 ಹಿಡಿದು 300 ಬೀದಿ ವ್ಯಾಪಾರಿಗಳು ಇದ್ದಾರೆ. ಎಲ್ಲ ವಿವಿಧ ವಸ್ತುಗಳು ವ್ಯಾಪಾರ, ಹಣ್ಣು ಹಂಪಲ, ಬಟ್ಟೆ, ತರಕಾರಿ ವ್ಯಾಪಾರಸ್ಥರು ಇದ್ದಾರೆ. ಅವರಿಗೆ ನಿಗದಿಪಡಿಸಿದ ಸ್ಥಳದ ಸೂಪರ್ ಮಾರ್ಕೆಟ್ ಜೈಲಿನಲ್ಲಿ ಅಲ್ಲಿಂದ ಎಲ್ಲರಿಗೆ ಅಲ್ಲಿಂದ ವರ್ಗಾಯಿಸಿ ಎಲ್ಲರಿಗೆ ಒಗ್ಗಟ್ಟು ಮಾಡಿ ಅನುವು ಮಾಡಿ ಈ ಸ್ಥಳದಲ್ಲಿ ಹಾಕಿದ್ರೆ ಬರೋಂಥ ವಸ್ತು ಖರೀದಿಗೆ ಲಕ್ಷಾಂತರ ಜನ ಬರೋಂಥ ಈಗ ಮುಂದೊಂದು ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ರಂಜಾನ ಎಂಥ ದೊಡ್ಡ ಹಬ್ಬಗಳು ಬರ್ತಾವೆ. ಸಾರ್ವಜನಿಕ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ವಸ್ತುಗಳು ಖರೀದಿ ಮಾಡ್ಲಿಕ್ಕೆ. ಈ ನಿಗದಿಪಡಿಸಿದ ಸ್ಥಳದಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಹಾಕಿದ್ರು ಸೌಂದೀಕರಣ ಆಗ್ತದೆ. ಮಹಾನಗರ ಪಾಲಿಕೆ ಆಯುಕ್ತರ ಹೆಸರು, ಕೆಲವು ಅಧಿಕಾರಿಗಳು ಒಳ್ಳೆಯ ಹೆಸರು ಇರ್ತದೆ ಸರ್ಕಾರ ಲೈನಲ್ಲಿ. ಅವ್ರು ಮಾಡೋ ಕರ್ತವ್ಯ ಮಾಡಬೇಕಂತ ನಾವು ಭಾಳಷ್ಟು ಸಲ ಮನವಿ ಕೊಟ್ಟರು. ಮನವಿ ಸ್ಪಂದಿಸಿಲ್ಲ. ನಾನು ಬೇಸತ್ತಾಗಿ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ. ಪತ್ರಿಕಾಗೋಷ್ಠಿ ಮೂಲಕ ಇವತ್ತೇನದ ನಾವು ವಿನೂತನ ಹೋರಾಟ ಹಮ್ಮಿಕೊಂಡಿದ್ದೇವೆ. ಗೋಟಿ ಆಟ ಆಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಇವತ್ತಿಂದು ನಮ್ಮದು ಇದು ಮನವಿಗೆ ಅವರು ಸ್ಪಂದಿಸಲೇಬೇಕು. 15 ದಿನದ ಗಡುವು ಕೊಡ್ತಾ ಇದ್ದೀನಿ. 15 ದಿನದಾಗ ಮಾಡಿದ್ದಿಲ್ಲ ಅಂದ್ರೆ ಇಲ್ಲಿಂದು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳು ಅಧ್ಯಕ್ಷರು, ಕೆಲವು ಇನ್ನೂ ಮೋರ್ಚಾ ಅಧ್ಯಕ್ಷರು ನಾವು ಕೂಡಿ ಸಾವಿರಾರು ಸಂಖ್ಯೆಯಲ್ಲಿ ಕೂಡಿ ವಿಧಾನಸಭೆಗೆ ನಾವು ಜಿಲ್ಲಾಧಿಕಾರಿ ಮೇಲೆ ನಾವು ಮುತ್ತಿಗೆ ಹಾಕ್ತೀವಿ. ಮತ್ತು RC ಗಮನಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಕಳಿಸ್ಬೇಕು ಪೌರಾಡಳಿತ ಮಂತ್ರಿಗೆ, ನಗರಾಭಿವೃದ್ಧಿ ಮಂತ್ರಿ, CM ತನಕ ಹೋಗೋದು ಅವಕಾಶ ಅದ. ಪ್ರತಿಭಟನೆಯಲ್ಲಿ ಕನ್ನಡ ಪರ ಹೋರಾಟಗಾರರಾದ ಸಚಿನ್ ಫರ್ತಾಬಾದ್, ಮಂಜುನಾಥ್ ನಾಲ್ವರ್ಕರ್, ದತ್ತು ಬಾಸ್ಗಿ, ಸಂದೀಪ್ ಭರಣಿ ಸೇರಿದಂತೆ ಅನೇಕ ಬೀದಿ ವ್ಯಾಪಾರಿಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಹೋರಾಟಗಾರ ಕಾಮ್ರೇಡ್ ಭೀಮಶೆಟ್ಟಿ ಯಂಪಳಿ ಅವರು 65ನೇ ವರ್ಷದ ಜನ್ಮದಿನವನ್ನು ಸಸಿ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಗರದ ಕೋರಂಟಿ ಹನುಮಾನ್ ದೇವಸ್ಥಾನದ ಹತ್ತಿರ ಇರುವ BCM ಮೆಟ್ರಿಕ್ ಬಾಲಕರ ವಸತಿ ಶಾಲೆಯಲ್ಲಿ ಭೀಮಶೆಟ್ಟಿ ಯಂಪಳಿ ಅಭಿಮಾನಿಗಳು ಹಾಗೂ ಹಿತೈಷಿಗಳು ವಿವಿಧ ಜಾತಿಯ ಸಸಿಗಳನ್ನು ನೆಡುವ ಮುಖಾಂತರ ಭೀಮಶೆಟ್ಟಿ ಯಂಪಳಿ ಅವರ 65ನೇ ವರ್ಷದ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಸಂಭ್ರಮದಲ್ಲಿ ಭಾಗಿಯಾದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪ್ರಭು ದೊರೆ ಅವರು ಭೀಮಶೆಟ್ಟಿ ಯಂಪಳಿ ಅವರು ತಮ್ಮ ಜೀವನವನ್ನೇ ಹೋರಾಟಕ್ಕೆ ಮುಡಿಪಾಗಿಟ್ಟವರು. ಹೋರಾಟದ ಮೂಲಕವೇ ರೈತ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಟ್ಟ ಧೀಮಂತ ನಾಯಕ. ಅವರ ಹುಟ್ಟುಹಬ್ಬವನ್ನು ಸಸಿ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಖುಷಿ ವಿಚಾರ ಎಂದರು. ಕಾಮ್ರೇಡ್ ಭೀಮಶೆಟ್ಟಿ ಯಂಪಳ್ಳಿ ಅವರು ರಾಜ್ಯಾಧ್ಯಕ್ಷರು, ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಭೀಮಶೆಟ್ಟಿ ಯಂಪಳ್ಳಿ ಅವರು ತಮ್ಮ 65ನೇ ಹುಟ್ಟುಹಬ್ಬವನ್ನು ಇಂದು ಭಾಳ ವಿಶಿಷ್ಟವಾಗಿ ಆಚರಿಸಿಕೊಳ್ತಾ ಇದ್ದಾರೆ. ಅವರು ಇಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ವಸತಿ ನಿಲಯಗಳ ಮುಂದುಗಡೆ ಸಸಿಗಳನ್ನು ನೆಡುವುದರ ಮುಖಾಂತರ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಅಷ್ಟೇ ಅಲ್ಲದೆ ಅವರು ಇಂದು ಇವತ್ತಿನವರೆಗೆ ಕಾರ್ಮಿಕರ ಧ್ವನಿಯಾಗಿ, ಕಾರ್ಮಿಕರ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನೂ 100 ವರ್ಷಗಳ ಕಾಲ ಆರೋಗ್ಯವಾಗಿ ನಮ್ಮ ಜೊತೆ ಇರಲಿ ಮತ್ತು ಅವರಿಗೆ ದೇವರು ಇನ್ನೂ ಆಯುಷ್ಯ ನೀಡಲಿ, ಆರೋಗ್ಯವಾಗಿ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೇನೆ. ಬಳಿಕ ಮಾತನಾಡಿದ್ದ ಕರ್ಬಸಮ್ಮ ಪೂಜಾರಿ ಅವರು ಭೀಮಶೆಟ್ಟಿ ಯಂಪಳಿ ಅವರ ಹೋರಾಟಗಳು ಇತರರಿಗೆ ಮಾದರಿಯಾಗಿದೆ. ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಶುಭ ಹಾರೈಸಿದ್ದರು. ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ಹಾಗೂ ಎಲ್ಲ ವಸತಿ ನಿಲಯಗಳ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಭೀಮಶೆಟ್ಟಿ ಯಂಪಳ್ಳಿ ಸರ್ ಅವರ ಒಂದು 65ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತವರು ಎಲ್ಲ ವಸತಿ ನಿಲಯಗಳಲ್ಲಿ ಒಂದು ವಿಶಿಷ್ಟವಾದ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಒಂದು 2-3 ದಿವಸದ ಹಿಂದೆಯೇ ಹೇಳಿದ್ರು ಸರ್,
ನಮಗೆ ಯಾವುದೇ ರೀತಿ ಈಗ ಜನಸಾಮಾನ್ಯವಾಗಿ ಏನು ಹುಟ್ಟುಹಬ್ಬ ಅಂದ್ಕೂಡಲೇ ಕೇಕ್ ಕಟ್ ಮಾಡ್ಕೊಳ್ಳೋದು, ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಯಾವುದೋ ಒಂದು ಹೋಟೆಲ್ನಲ್ಲಿ ಭೂರಿ ಭೋಜನವನ್ನು ಸವಿದು ಆಚರಿಸುವಂಥ ಒಂದು ವಾಡಿಕೆ ಇದೆ. ಆದರೂ ಏನು ಈ ಸಲ ಭೀಮಶೆಟ್ಟಿ ಎಂಪಳ್ಳಿ ಸರ್ ಅವರು ಇದಕ್ಕೊಂದು ಹೊಸ ಒಂದು ತಿರುವು ಕೊಟ್ಟಿದ್ದಾರೆ. ಅಂದರೆ ಹುಟ್ಟುಹಬ್ಬ ಈ ರೀತಿಯೂ ಆಚರಣೆ ಮಾಡ್ಕೊಳ್ಬಹುದು ಅಂತ. ಅವ್ರು ಯಾವತ್ತೂ ನಮ್ಮ ಇಲಾಖೆ ಬಗ್ಗೆ ಅವರಿಗೊಂದು ವಿಶೇಷವಾದ ಕಾಳಜಿ ಇದೆ. ಕೇವಲ ಅವರು ಬರೀ ಹೊರಗುತ್ತಿಗೆ ನೌಕರರ ಪರವಾಗಿ ಅಷ್ಟೇ ಅಲ್ಲ, ಎಲ್ಲ ಇಲಾಖೆ ಬೇರೆ ಬೇರೆ ಸಣ್ಣ ಸಮಸ್ಯೆಗಳಿರಲಿ ಏನೇ ಇರಲಿ ಒಂದು ವಿಶೇಷವಾದ ಒಂದು ಕಾಳಜಿ ತೋರಿಸಿ ಇವತ್ತು ಅವರು ಇದು ಒಂದು ಹೇಗೂ ಮಳೆಗಾಲನೂ ಇತ್ತು, ಅವ್ರ ಬರ್ತಡೇನೂ ಹೀಗೆ ಇತ್ತು, ಎಲ್ಲವೂ ಸಮಯನೂ ಕೂಡಿ ಬಂದಂಗಾಯಿತು. ಇವತ್ತು ಒಂದು ಹಾಸ್ಟೆಲ್ನಲ್ಲಿ ಇವತ್ತು 21 ಗಿಡಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ನಾನು ಮತ್ತೊಮ್ಮೆ ಹಾರೈಸೋದೇನೆಂದರೆ ದೇವರವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಅವರನ್ನು ಕಾಪಾಡಲಿ. ಹಿರಿಯರದಾರ, ಎಲ್ಲರಿಗೂ ಅವ್ರ ಜೊತೆ ಎಲ್ಲರಿಗೂ ಅವಶ್ಯಕತೆ ಅದ. ಇನ್ನೂ ಹೆಚ್ಚಿನ ದಿನಗಳು ಅವರು ಖುಷಿಯಾಗಿ ಇರಲಿ ಅಂತ ಹೇಳಿ ಹಾರೈಸ್ತಾ, ನಂದು 65ನೇ ವರ್ಷದ ಜನ್ಮದಿನಾಚರಣೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ನಾವು ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ರಾಜ್ಯಾಧ್ಯಕ್ಷ ಆದ್ದರಿಂದ ಸುಮ್ಮನೆ ಮೊಬೈಲ್ದಾಗ ವಿಶ್ ಮಾಡ್ತಾರೆ ಎಲ್ಲರೂ. ಮೊಬೈಲ್ದಾಗ ವಿಶ್ ಮಾಡೋದು ಬೇಡ, ನಿಮ್ಮ ಹಾಸ್ಟೆಲ್ದಾಗ ಕನಿಷ್ಠ ಒಂದು ಹಾಸ್ಟೆಲ್ದಾಗ 5 ಗಿಡ ನೆಡಬೇಕು, ನೆಡುವ ಮೂಲಕ ವಿಶ್ ಮಾಡಿರಿ. ನೀವು ಫೋಟೋ ಗಿಡ ಹಚ್ಚಿ ನನಗೊಂದು ವಾಟ್ಸಪ್ ಹಾಕಿರಿ ಅಂತ ಇಡೀ ರಾಜ್ಯದಂಥ ಸುಮಾರು ಇವತ್ತು ನನ್ನ ಲೆಕ್ಕದ ಒಂದು 5,000 ಜನರದಾರೆ ಗಿಡಗಳು ಮರಗಳು ನೆಡಬೇಕು ಅಂತ ಒಂದು ಅಂದಾಜು ಮಾಡಿದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈಗಾಗಲೇ ಮುಂಜಾನೆ ಬೆಳಗಾವಿ, ಬಿಜಾಪುರ, ಚಿಂಚೋಳಿ ಹಲವಾರು ಕಡೆಯಿಂದೆಲ್ಲ ಮೆಸೇಜ್ಗಳು ಈಗಾಗಲೇ ಬಂದುಬಿಟ್ಟವು. ನಾವೇ ಲೇಟ್ ಮಾಡೀವಿ ಇಲ್ಲಿ ಕಾರ್ಯಕ್ರಮ. ಎಲ್ಲ ಕಡೆ ಮುಂಜಾನೆ ಗಿಡ ನೆಡೋದು ಪ್ರಾರಂಭ ಆಗ್ಯದ. ಸುಮಾರು ನಾವು 5,000 ಕೆಳಗಂತೂ ಗಿಡಗಳು ನೆಡಲ್ಲ. ಅದ್ರ ಒಂದೇ ನನ್ನ ಉದ್ದೇಶ ಏನಂದ್ರೆ ಕೋವಿಡ್ದೇನಾಯಿತು 2021ರಾಗ ಭಯಂಕರ ಆಕ್ಸಿಜನ್ ಸಿಗಲಾರ್ದೆ ಜನ ಸತ್ತು ಹೋದ್ರು ಎಷ್ಟೋ ಜನ. ಇವತ್ತು ಅದಕ್ಕೆ ಕಾರಣ ಏನು? ಇವತ್ತು ಗಿಡ ಮರಗಳೆಲ್ಲ ನಾಶ ಆಗ್ತಾಯಿದ್ದವು. ಇವತ್ತು ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ಇವತ್ತು ಗಿಡ ಮರಗಳು ಇಲ್ಲದಕ್ಕೆ ನಮಗೆಲ್ಲ ಕೆಟ್ಟ ಪರಿಸ್ಥಿತಿ ಬಂದು ನೋಡಿದೆವು. ನಮ್ಮರೊಬ್ಬರು ಹಿರಿಯರಿದ್ದರು, ಅದು ಕೋವಿಡ್ ಬಂದಾಗ ಯಾರೋ ಡಾಕ್ಟ್ರ್ ಹೇಳಿದಂತ ಅರಳಿ ಮರದ ಕೆಳಗೆ ಹೋಗಿ ಕೂಡಪ್ಪ ಅಂತ. ಅರಳಿ ಮರ ಆಕ್ಸಿಜನ್ ಕೊಡ್ತದೆ, ಅಲ್ಲಿ ಹೋಗಿ ಕೂಡ್ಬೇಕು, ನೀವು ಬೇರೆ ಗಿಡ ಬಿಡು ಕೂಡಬೇಕು, ಹೀಗೆಲ್ಲ ಹೇಳ್ತಿದ್ರು ಡಾಕ್ಟ್ರುಗಳು. ಅದಕ್ಕಾಗಿ ಇವತ್ತೆಲ್ಲ ಜನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪರಿಸರ ಕೆಡ್ತಾ ಇದೆ, ಇದ್ದಂಥ ಗಿಡಗಳು ಎಲ್ಲ ನಾಶ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಅಭಿಪ್ರಾಯ ಏನಂದ್ರೆ ಪ್ರತಿಯೊಬ್ಬರು ಯಾರೇ ಬರ್ತ್ಡೇ ಮಾಡ್ಕೊಳ್ಳಿ, ಮರ ಹಚ್ಚಿರಿ, ಮರ ಬೆಳೆಸುವ ಮೂಲಕ ಪರಿಸರ ಉಳಿಸ್ರಿ, ಜನರನ್ನು ಉಳಿಸ್ರಿ. ಈ ಜಗತ್ತು ಉಳಿಬೇಕಾದ್ರೆ ಪರಿಸರ ಮೇಲೆ ಸಾಧ್ಯ ಅದ, ಪರಿಸರ ಇಲ್ಲಾಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಈ ಒಂದು ಅಭಿಪ್ರಾಯ ನಂದು, ಮರ ಹಚ್ಚುವ ಮೂಲಕ ಇಡೀ ಪರಿಸರ ಕಾಪಾಡಬೇಕಂತಿದ್ದೀನಿ. ಇವತ್ತು ಬರೀ ಅರಣ್ಯ ಇಲಾಖೆ ಅದರಿಂದ ಆಗಲ್ಲದು, ಅರಣ್ಯ ಇಲಾಖೆ ಅದು ರಕ್ಷಣೆ ಮಾಡಬೇಕಂತದ, ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಎಲ್ಲ ಜನಸಾಮಾನ್ಯರು ಕೂಡ ಎಲ್ಲೇ ಒಂದು ಮರ ಹಚ್ಚೋನು ಅದಕ್ಕೆ ಕಾಳಜಿ ಮಾಡಿ ಬೆಳೆಸೋ ಒಂದು ಮಾಡಬೇಕು. ವಸತಿ ನಿಲಯಗಳಂತೂ ಬೆಳೀತದಂತ ವಿಶ್ವಾಸದಿಂದ ನಾವು ವಸತಿ ನಿಲಯಗಳು ಇಲ್ಲಿ ಇವತ್ತು ಹಚ್ಚಲಕ್ಕೆ ಕರೆ ಮಾಡಿದ್ದೀನಿ. ಎಲ್ಲ ಕಡೆ ಹಚ್ತಾ ಇದ್ದಾರೆ. ಇವತ್ತು ನಾ 65ನೇದು ಮಾಡ್ತಾಯಿದ್ದೀನಿ. ಇದಕ್ಕಾಗಿ ಮೊದಲು ಕೂಡ ಚಿಂಚೋಳಿಯಲ್ಲಿ ಮಾಡಿದೆ, 2,000 ಮರಗಳು ಒಂದೇ ಕಡೆ ಹಚ್ಚಿದೆ, ರೈತರು ಹೊಲಗೊಳದಾಗೆಲ್ಲ ಹಚ್ಚಿದೆ. ಆದರೆ ಇಲ್ಲಿ ಈ ಸಲ ಬರೀ ವಸತಿ ನಿಲಯಗಳಲ್ಲಿ ಮಾತ್ರ ಹಚ್ಚಬೇಕು ಅಂತ ಬಂದಿದೆ. ವಸತಿ ನಿಲಯದಲ್ಲಿ ಹುಣಸಿ ಗಿಡಗಳು, ಹುಣಸಿ ಕಾಯಿ ಕೊಡ್ತದೆ, ನುಗ್ಗಿ ಕಾಯಿ ಕೊಡ್ತದೆ, ನುಗ್ಗೆ ಗಿಡ, ಮತ್ತು ಇವು ಕರಿಬೇವು, ಅದು ಅಡುಗೆಗೆ ಬರ್ತದೆ. ಅದು ಹೀಗಾಗಿ ಇವು ಎಲ್ಲ ಅಡುಗೆಗೆ ಬರೋಂಥ ಸಾಮಾನುಗಳೂ ಆಗಬೇಕು ಮತ್ತು ಮರನೂ ಆಗಬೇಕು, ಎರಡೂ ಉದ್ದೇಶದಿಂದ ಹಚ್ತಾ ಇದ್ದೀನಿ ಇದು. ಅದಕ್ಕಾಗಿ ಈ ಒಂದು ಜನ್ಮದಿನಾಚರಣೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಭು ದೊರೆ ಅವರು ಬಂದಿದ್ದಾರೆ. ಅವರಿಗೆ ನನ್ನ ಒಂದು ಅಭಿನಂದನೆ ಹೇಳ್ತೀನಿ. ಅಲ್ಲದೆ ತಾಲೂಕಾ ಅಧಿಕಾರಿಗಳಂತ ಕರ್ಬಸಮ್ಮ ಅವರು ಬಂದಿದ್ದಾರೆ, ಅವರಿಗೂ ಅಭಿನಂದನೆ ಹೇಳ್ತೀನಿ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೋರಾಟಗಾರರಾದ ಶೇಖಮ್ಮ ಕುರಿ, ಮೇಘರಾಜ್ ಕಠಾರೆ, ಕಾಶಿನಾಥ್ ಬಂಡಿ, ಸಿದ್ದರಾಮ್ ಹರವಾಳ್, ದಿಲೀಪ್ ನಾಗೂರ್, ಸಿದ್ಧಾರ್ಥ್ ಠಾಕೂರ್, ನಾಗರತ್ನ ಮದನ್ಕರ್, ಗೌತಮ್, ಬಾಬು ಹಸ್ಮನಿ, ನಾಗಮ್ಮ ಕೋಡ್ಲಿ, ರಾಯಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಎಸ್ಸಿ ಎಸ್ಟಿ ಹಣ ಗ್ಯಾರಂಟಿ ಯೋಜನೆಗೆ ಬಳಕೆ, ಸರ್ಕಾರದ ವಿರುದ್ಧ ದಲಿತರ ಆಕ್ರೋಶ. ನಕಲಿ ವೈದ್ಯರ ಹಾವಳಿ ತಡೆಯುವಂತೆ ನಗರದಲ್ಲಿ ಬೃಹತ್ ಪ್ರತಿಭಟನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು,
ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ದಲಿತರ ಹಣವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಬಳಸುವ ಮೂಲಕ ರಾಜ್ಯದ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ನಗರದ ಎಸ್ವಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾತಿಗೂ ಮುಂಚೆ ದಲಿತರ, ಹಿಂದುಳಿದವರ ಏಳಿಗೆಯೇ ನಮ್ಮ ಧ್ಯೇಯ ಎಂದು ಹೇಳುತ್ತದೆ. ಆದರೆ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಗ್ಯಾರಂಟಿ ಯೋಜನೆ ಎಸ್ಸಿ ಎಸ್ಟಿ ಹಣ ಲೂಟಿ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಕೂಡಲೇ ಸಿಎಂ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗೆ ಬಳಸಲಾದ ಎಸ್ಸಿ ಎಸ್ಟಿ ಅನುದಾನವನ್ನ ವಾಪಸ್ ನೀಡಬೇಕು ಎಂದು ಆಗ್ರಹಿಸಿದ್ದರು. ಅನುದಾನವನ್ನು ಗ್ಯಾರಂಟಿಗಳಿಗೆ ಹಾಕಿದ ಜಾತಿವಾದಿ ಸಿದ್ದರಾಮಯ್ಯನವರಿಗೆ ಜಿಂದಾಬಾದ್ 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 ಕರ್ನಾಟಕ ರಾಜ್ಯದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮತಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಬಜೆಟ್ನಲ್ಲಿ 39,190 ಕೋಟಿ ಹಣದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಒಂದು ಸಲ 11,000 ಕೋಟಿ ರೂಪಾಯಿ ಮತ್ತು ಈಗ ಮತ್ತೆ ಎರಡನೇ ಸಲ ಕೂಡ 14,282 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಗೆ ಬಳಸಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಇವತ್ತು ಒಂದು ಕಡೆ ದಲಿತರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೀಸಲಾಗಿಟ್ಟಿರುವ ಹಣ, ದಲಿತರಿಗೆ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥ SCP ಮತ್ತು TSPಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣ ಇವತ್ತೇನಪ್ಪ ಅಂದರೆ ಸರ್ಕಾರ ಗ್ಯಾರಂಟಿಗೆ ಖರ್ಚು ಮಾಡ್ತಕ್ಕಂಥದ್ದು. ಇವತ್ತೇನಪ್ಪ ಅಂದರೆ ದಲಿತರ ಬಗ್ಗೆ ಎಷ್ಟು ನಿಷ್ಕಾಳಜಿದೆ, ದಲಿತರ ಬಗ್ಗೆ ಎಷ್ಟು ತಿರಸ್ಕಾರವಿದೆ ಅಂತಕ್ಕಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ. ಇದನ್ನು ದಲಿತರಿಗೆ ಮೀಸಲಿಟ್ಟರೆ ಹಣ ಖರ್ಚು ಮಾಡಿದಾಗೂ ಕೂಡ ದಲಿತರ ಹೆಸರು ಹೇಳಿ ಏನು ಮೀಸಲಾತಿಯ ಕ್ಷೇತ್ರದಲ್ಲಿ ಆರಿಸಿ ಬಂದಿರತಕ್ಕಂಥ ದಲಿತ ಶಾಸಕರು ಮತ್ತು ಮಂತ್ರಿಗಳು ಇದನ್ನು ನೋಡಿ ಮೂಕರಾಗಿದ್ದುಕೊಂಡಿರ್ತಕ್ಕಂಥದ್ದು ಇದು ಏನಪ್ಪ ಅಂದರೆ ಭಾಳ ದುರಂತದ ವಿಷಯ. ಈ ಕಾರಣಕ್ಕಾಗಿ ಇವತ್ತು ಕೂಡಲೇ ಸಿದ್ದರಾಮಯ್ಯನವರ ಸರ್ಕಾರ ದಲಿತರಿಗೆ ಮೀಸಲಾತಿ ಇಟ್ಟಿರ್ತಕ್ಕಂಥ ಹಣ ಏನಪ್ಪ ಅಂದರೆ ಅದಕ್ಕೆ ಮತ್ತೆ ವಾಪಸ್ ಪಡಿಬೇಕು. ಮತ್ತೇನು ದಲಿತ ವಿದ್ಯಾರ್ಥಿಗಳ ಏನು ಪ್ರೋತ್ಸಾಹಧನ ಇತ್ತು ಮತ್ತು ವಿದೇಶದಲ್ಲಿ ಏನು ದಲಿತ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ದರು ಅಂಥ ಹಣವು ಕೂಡ ಏನಪ್ಪ ಅಂದರೆ ಇವತ್ತು ಕಡಿತ ಮಾಡಿದೆ. ಆ ಕಡಿತ ಮಾಡಿದಕ್ಕಂಥದ್ದು ಕೂಡ ಇವತ್ತು ರದ್ದುಗೊಳಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಸಿದ್ದರಾಮಯ್ಯನವರ ಸರ್ಕಾರ ವಿರುದ್ಧ ಏನಪ್ಪ ಅಂದರೆ ಪ್ರತಿಭಟನೆ ಹಮ್ಮಿಕೊಂಡಿದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾದ ನಕಲಿ ಕಲ್ಕತ್ತಾ ವೈದ್ಯರು ಹಾಗೂ ಸ್ಥಳೀಯ ಆರ್ಎಂಪಿ ವೈದ್ಯರ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಮ್ಮ ಕರ್ನಾಟಕ ಸೇನೆ ಸಂಘಟನೆಯ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಕಾರ್ಯಕರ್ತರು ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಸರ್ ಆಯ್ತು ರೀ, ಬೋರ್ಡ್ ಇಲ್ಲ ಅಂದ್ರೆ ಕೇಳಿದ್ರೆ ಹೇಳ್ತಾರಲ್ಲ ಕಲ್ಕತ್ತಾ ಡಾಕ್ಟರ್ ಯಾರಂತ. ಸಣ್ಣ ಹುಡುಗ ಇದಕ್ಕೆ ತೋರಿಸ್ತೀವಿ ಸರ್. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಾದ್ಯಂತ ನಕಲಿ ಹಾಗೂ ಆರ್ಎಂಪಿ ವೈದ್ಯರ ಹಾವಳಿ ಎಲ್ಲೆ ಮೀರಿದೆ. ಕರ್ನಾಟಕ ಖಾಸಗಿ ವೈದ್ಯಕೀಯ ಅಧಿನಿಯಮ 2007 ತಿದ್ದುಪಡಿ ಆದೇಶ 2009 ಹಾಗೂ 2018ರ ನಿಯಮದನ್ವಯ ವೈದ್ಯಕೀಯ ಸಂಸ್ಥೆಗಳಾದ ಕ್ಲಿನಿಕ್ಗಳು, ಲ್ಯಾಬೊರೇಟರಿಗಳು, ನರ್ಸಿಂಗ್ ಹೋಂಗಳು ಕೆಪಿಎಂಇನಲ್ಲಿ ನೋಂದಾಯಿಸಿಕೊಳ್ಳಬೇಕು. ಆದರೆ ಅದ್ಯಾವುದಕ್ಕೂ ಕ್ಯಾರೆ ಎನ್ನದೆ ನಕಲಿ ಆರೋಗ್ಯ ಕೇಂದ್ರಗಳನ್ನು ಆರಂಭಿಸಿ ರೋಗಿಗಳ ಸುಲಿಗೆ ಮಾಡಲಾಗುತ್ತಿದೆ. ಇದಕ್ಕೆ ಆರೋಗ್ಯ ಇಲಾಖೆಯು ಬೆಂಬಲಿಸುತ್ತದೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ಸಂಬಂಧಿಸಿದ ಸಚಿವರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಕುರಿತು ತನಿಖೆ ನಡೆಸಿ ನಕಲಿ ಆಸ್ಪತ್ರೆಗಳನ್ನು ಮುಚ್ಚಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಕಲಿ ವೈದ್ಯರು ಅಥವಾ ಆರ್ಎಂಪಿ ಡಾಕ್ಟರ್ಗಳು ಅಥವಾ ನೀವು ಕಲ್ಕತ್ತಾ ಡಾಕ್ಟರ್ಗಳು ಅನ್ಬೋದು, ಅವರ ವಿರುದ್ಧ ದೊಡ್ಡ ಬೃಹತ್ವಾದ ಹೋರಾಟವನ್ನು ಮಾಡ್ತಿದ್ವಿ. ಈ ಹೋರಾಟಕ್ಕೆ ಮೊದಲೇ ತಾತ್ವಿಕವಾದ ಇದು ಪ್ರಾರಂಭ ಯಾವಾಗ ಸಿಕ್ತಂದ್ರೆ, ನಾವು ಇಲ್ಲಿ ತನಕ ಬಹಳಷ್ಟು ಹೋರಾಟಗಳು ಮಾಡಿದ್ವಿ. ಇದ್ರ ಬಗ್ಗೆ ನಾವು ಭಾಳಷ್ಟು ಪತ್ರಗಳನ್ನು ಕೊಟ್ಟಿದ್ದೀವಿ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ, ತಾಲೂಕು ವೈದ್ಯಾಧಿಕಾರಿಗಳಿಗೆ. ಮೌಖಿಕವಾಗಿ ಫೋನ್ ಮುಖಾಂತರ ಹೇಳಿದ್ದೀವಿ, ನಕಲಿ ಎಲ್ಲ ಕ್ಲಿನಿಕ್ಗಳು ಚಾಲೂನೇ ಅವ, ನೀವೇನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಆ್ಯಕ್ಷನ್ಗಳು ಆಗ್ತಾ ಇಲ್ಲ ಅಂತ ಮಾಡಿದ್ದೀವಿ. ಮತ್ತು ಸರ್ಕಾರ ಜೂನಲ್ಲಿ ಒಂದು ಕಾನೂನು ತತ್ತು KPM ಆ್ಯಕ್ಟ್ ಅಡಿಯಲ್ಲಿ ಎಲ್ಲ ವೈದ್ಯರು, ಪ್ರೈವೇಟ್ ವೈದ್ಯರು ಅಥವಾ ಖಾಸಗಿ ವೈದ್ಯರು ಅನ್ಬೋದು, ಎಲ್ಲರೂ ಅದರ ಅಂಡರ್ ರಿಜಿಸ್ಟ್ರೇಷನ್ ಮಾಡ್ಕೋರಿ, ನೋಂದಣಿ ಮಾಡ್ಕೋರಿ ಅಂತ ಹೇಳ್ತು. ಯಾರೂ ನೋಂದಣಿ ಮಾಡ್ಕೊಂಡಿಲ್ಲ. 2ನೇ ತಾರೀಕಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು 2ನೇ ತಾರೀಕಿಗೆ ಎಲ್ಲರೂ KPMಯಲ್ಲಿ ಯಾರ್ಯಾರು ನೋಂದಣಿ ಇದ್ದಿರಿ ಡಾಕ್ಯುಮೆಂಟ್ಸ್ಗಳು ತಂದು ಇಲ್ಲಿ ಸಬ್ಮಿಟ್ ಮಾಡಿರಿ ಅಂತ ಹೇಳಿದ್ರು. ಸಬ್ಮಿಟ್ ಮಾಡದೇ ಇರೋರಿಗೆ ದಂಡ ಹಾಕಿದ್ದಾರೆ. ಮತ್ತು ಇಲ್ಲಿ ಯಾರು ಬಂದು ಹಾಜರಾತಿ ಆಗಿಲ್ಲ, ಯಾರು ಬಂದಿಲ್ಲ, ಆಬ್ಸೆಂಟ್ ಇದ್ದಾರೆ, ಅವ್ರಿಗೆ ಕೂಡ ದಂಡ ಹಾಕಿದ್ದಾರೆ. ಮತ್ತು BMS ಇದ್ದು ಮುಂದೆ ಆಯುರ್ವೇದಿಕ್ ಇದ್ದವರು, ಆಲೋಪತಿಕ್ ಔಷಧಿ ಪ್ರಾಕ್ಟೀಸ್ ಮಾಡೋರಿಗೆ ದಂಡ ಹಾಕಿದ್ದಾರೆ. ಆದ್ರೆ ಭಾಳಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮಾಹಿತಿ ಪ್ರಕಾರ ಮತ್ತು ಎಲ್ಲರಿಗೂ ಗೊತ್ತಿರೋ ಪ್ರಕಾರ 4,000ಕ್ಕಿಂತ ಚಿಲ್ಲರೆ ನಕಲಿ ವೈದ್ಯರು ಅದಾರ. ಅದರಲ್ಲಿ ಒಂದು 25% ಕಲ್ಕತ್ತಾ ಡಾಕ್ಟರ್ ಇದ್ದರೆ ಒಂದು 60% RMP ಡಾಕ್ಟರ್ಗಳು ಅದಾರ. RMP ಅಂದ್ರೆ 7ನೇ ಪಾಸು, 8ನೇ ಪಾಸು, ಫೇಲು, ಏನೂ ಗೊತ್ತಿಲ್ಲ ಅವ್ರಿಗೆ. ಮೆಡಿಕಲ್ ಫೀಲ್ಡಿಂದ ಏನು ಸಂಬಂಧನೇ ಇಲ್ಲ. ಅವ್ರಿಗೆ ಹಳ್ಳಿ ಜನರಿಗೆ, ಮುಗ್ಧ ಜನರಿಗೆ ಮೋಸ ಮಾಡ್ತಾರೆ. ನಮ್ಮ ಆರೋಗ್ಯ ಅಧಿಕಾರಿಗಳಿಗೆ, ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ಇದ್ದರೂ ಕೂಡ ಜಾಣ ಕೂಡ್ರಂಗೆ ವರ್ತಿಸ್ತಾ ಇದ್ದಾರೆ. ಪ್ರತಿ ಹಳ್ಳಿಗೆ ಹೋಗಿ ನಾವು ಅಲ್ಲಿ ಮಾಧ್ಯಮ ಮಿತ್ರರಲ್ಲಿ ಯಾರೇ ಹೋಗ್ಲಿಕ್ಕೆ ಹೇಳಿ ಕಲ್ಕತ್ತಾ ಡಾಕ್ಟರ್ ಎಲ್ಲಂದ್ರೆ ಕೈ ಹಿಡಿದು ತೋರಿಸೋಂಥ ಪರಿಸ್ಥಿತಿ ಅದ. ಆದರೆ ಇವ್ರು ಹೇಳ್ತಾರೆ, ನಾವು ಹೋದಾಗ ಅವ್ರು ಇರಲ್ಲ, ಅವ್ರ ಬೋರ್ಡ್ ಇಲ್ಲ, ನಾವೇನು ಮಾಡೋಣ? ರೆಡ್ ಹ್ಯಾಂಡಾಗಿ ಹಿಡಿಬೇಕು. ಅಂದ್ರೆ ಯಾವಾಗ ಅವರು ತಪ್ಪು ಮಾಡ್ತಾ ಇದ್ದಾರೆ ಅವಾಗ ಹಿಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಆಗ್ತದಲ್ಲ. ನಾವು ಎಷ್ಟೋ ಕಾಲ್ಗಳು ಮಾಡಿರ್ತೀವಿ, ಫೋನ್ ಮಾಡಿರ್ತೀವಿ, ಫೋನ್ ರಿಸೀವ್ ಮಾಡಲ್ಲ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಸ್ಪಂದನೆ ಮಾಡಲ್ಲ. ನಾವು ಹೇಳಿದ್ರೆ ಏನಂತಾರೆ, ನೀವು ಲೆಟರ್ ಬರೆದು ಕೊಡ್ರಿ. ಹಳ್ಳಿ ಜನ ಏನಂತ ಲೆಟರ್ ಬರೆದು ಕೊಡ್ತಾರೆ ರೀ? ಹಳ್ಳಿ ಜನರಿಗೂ ಬರೀಲಿಕ್ಕೆ ಬರಲಿಲ್ಲ ಅಂದ್ರೆ ಎದ್ರಾಗ ಲೆಟರ್ ಬರೆದು ಕೊಡ್ತಾರೆ ಅವರು? ಲೆಟರ್ ಬರೆಯೋಕ್ಕಾಗಲ್ಲ. ಅದಕ್ಕಾಗಿ ಮೌಖಿಕವಾಗಿ ಹೇಳಿದ್ರು ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕು. ಮತ್ತು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಇದ್ರಾಗ ಶಾಮೀಲರ ಅನ್ನೋ ಸಂಶಯ ಭಾಳ ಅದ. ಯಾಕಂದರೆ ಇಷ್ಟು ರಾಜವರೋಷವಾಗಿ ಅವರು ನಡೆಸ್ತಾರಂದ್ರೆ ಅವರಿಗೆ ನಮ್ಮ ಇಲಾಖೆಯ ವತಿಯಿಂದ ಫುಲ್ ಸಪೋರ್ಟ್ ಅದ ಅಂತ ನಂಗೆ ಅನಿಸ್ತದೆ. ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಪ್ರವೀಣ್ ಕಟ್ಟಿಮನಿ, ಹೋರಾಟಗಾರರಾದ ಆನಂದ್ ದೊಡ್ಮನಿ, ಶಿವಕುಮಾರ್ ನಾಶಿ, ಆಶಿಫ್ ನಿಂಬಾಳ್ಕರ್, ಅಶೋಕ್ ಭೀಮಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಲಿಕೆ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳ ವಿನೂತನ ಪ್ರತಿಭಟನೆ. ಸಸಿ ನೆಡುವ ಮೂಲಕ ಹೋರಾಟಗಾರ ಭೀಮಶೆಟ್ಟಿ ಎಂಪಳ್ಳಿ ಹುಟ್ಟುಹಬ್ಬ ಆಚರಣೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.